ನಮಸ್ತೆ. ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಿಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಹೀಗೆ ಮಾತನಾಡ್ತಾ ಯಾರೋ ಕೇಳಿದ್ರು, ಅತಿಥಿ ಸತ್ಕಾರ ಅಂತ ಹೇಳ್ತಾ ಇರ್ತಾರಲ್ಲ, ಏನದು ಅತಿಥಿ ಸತ್ಕಾರ ಅಂದರೆ ಹೇಗೆ ಮಾಡಬೇಕು ಅಂತ. ಮನೆಗೆ ಯಾರು ಬರ್ತಾರೋ ಅವರೆಲ್ಲರೂ ಅತಿಥಿಗಳೇ. ಮನೆಯ ಚಪ್ಪರದ ಕೆಳಗೆ ನಿಂತರೆ ಸಾಕಂತೆ ಅವರು ಅತಿಥಿಗಳಾಗ್ತಾರೆ. ಅವರು ನಮ್ಮ ಶತ್ರುಗಳೇ ಆಗಿರ್ಬೋದು. ಅವರು ನಮ್ಮ ಮನೆಯ ಮುಂದಿನ ಚಪ್ಪರದ ಕೆಳಗೆ ಬಂದರೆ ಅವರು ಅತಿಥಿಗಳು. ಅವರನ್ನು ನಾವು ಅತಿಥಿಗಳಾಗೆ ಸ್ವೀಕರಿಸಿ ಅತಿಥಿಗಳಿಗೆ ಹೇಗೆ ಉಪಚಾರ ಮಾಡ್ತೀವೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಅತಿಥಿಗಳು ಬಂದಾಗ ಯಾಕೆ ಬಂದ್ರಿ ಅಂತ ಕೇಳೋದಲ್ಲ, ಅವರನ್ನು ಸಂತೋಷವಾಗಿ ಒಳಗೆ ಬರಮಾಡಿಕೊಂಡು, ನೀವು ಮೊದಲೇ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ, ಅದೆಲ್ಲ ಇಲ್ಲ. ಯಾರು ಹೇಳದೆ ಬರ್ತಾರೋ ಅವರೇ ನಿಜವಾದ ಅತಿಥಿ ಅಂತ. ಹೇಳಿ ಬಂದರೂ ಒಳ್ಳೆಯದು, ಈಗಿನ ಕಾಲದಲ್ಲಿ ಹೇಳಿ ಬರ್ತಾರೆ. ಹೇಳಿ ಬಂದರೂ ಒಳ್ಳೆಯದು, ಹೇಳದೆ ಬಂದರೂ ಒಳ್ಳೆಯದು. ಅವರನ್ನು ಮನೆಗೆ ಆಹ್ವಾನಿಸಿ ಅಥವಾ ಆಹ್ವಾನಿಸದೆ ಬಂದರೂ ಕೂಡ ಅವರನ್ನು ಒಳಗೆ ಕರೆದು ಆಸನವನ್ನು ಕೊಟ್ಟು ಕೂತ್ಕೊಳ್ಳೋಕೆ ಹೇಳಬೇಕು. ಅವ್ರು ಕೂತ್ಕೊಂಡ ನಂತರ ಮನೆಯವರು ಹೋಸ್ಟ್ ಅವ್ರು ಕೂತ್ಕೊಳ್ಬೇಕು. ಅವ್ರಿಗಿಂತ ಮೊದಲೇ ಇವ್ರು ಕೂತ್ಕೊಂಡು ಬಿಡೋದಲ್ಲ. ಮನೆಯಲ್ಲಿ ಎಷ್ಟೇ ಜನ ಇರಲಿ ಅವರೆಲ್ಲರೂ ಬಂದು ಅತಿಥಿಗಳಿಗೆ ಒಂದು ನಮಸ್ಕಾರ ಹೇಳಬೇಕು. ವಯಸ್ಸಾದವರು ರೂಮಲ್ಲಿದ್ದರೆ ಬಂದ ಅತಿಥಿಗಳಿಗೆ ಈ ರೀತಿಯಾಗಿ ವಯಸ್ಸಾದವರು ಒಬ್ಬರು ರೂಮಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸಿ ಅಂತ ನಾವು ಹೇಳಬೇಕು. ಅವ್ರು ಬಂದು ಕೂತ್ಕೊಂಡ್ಮೇಲೆ ತಂಪಾದ ಪಾನೀಯ ನೋಡಿ, ನಾರ್ತ್ ಇಂಡಿಯಾದಲ್ಲೆಲ್ಲ ಯಾರು ಬಂದರೂ ಯಾವ ಟೈಮಲ್ಲಿ ಬಂದರೂ ನೀರು ಕೊಡೋ ಅಭ್ಯಾಸ ಇದೆ. ಹಾಗೆ ನಮ್ಮಲ್ಲೂ ಕೂಡ ಅದು ಅತಿಥಿಗಳಿಗೆ ನಾವು ಒಂದು ತಂಪು ಪಾನೀಯವನ್ನು ಕೊಡುವಂತಹ ರೂಢಿ. ಬೆಲ್ಲ ನೀರು ಕೊಡ್ತಾರೆ ಕೆಲವು ಕಡೆ, ಹಳ್ಳಿಗಳ ಕಡೆ. ಅದು ಕೊಟ್ಟಾದ ನಂತರ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆನಂತರ ಕೈಕಾಲು ಮುಖ ತೊಳ್ಕೊಳ್ಳಿ. ಅಷ್ಟೊತ್ತಿಗೆ ಅಡುಗೆ ರೆಡಿಯಾಗುತ್ತೆ ಅಂತ ಹೇಳಿ ಅಡುಗೆಯನ್ನು ಮಾಡಿ, ಅಥವಾ ನಮ್ಮಲ್ಲಿ ಏನು ಅವರಿಗೆ ಸಮರ್ಪಿಸಲಿಕ್ಕೆ ಸಾಧ್ಯ ಆಗುತ್ತೋ, ತಿಂಡಿ ಇರ್ಬೋದು, ಅವರ ಆರೋಗ್ಯಕ್ಕೆ ತಕ್ಕ ಹಾಗೆ ಅವ್ರು ಏನು ಸ್ವೀಕರಿಸೋದಕ್ಕೆ, ಅವ್ರು ಬಂದ ಸಮಯಕ್ಕೆ ಯಾವುದು ಸರಿಯಾಗಿರುತ್ತೋ ಅದನ್ನು ಅವರಿಗೆ ಕೊಡಬೇಕು. ಮನೆಗೆ ಬಂದವರು ನಮ್ಮ ಮನೆಯಲ್ಲಿ ನೀರಾದರೂ ಸೇವಿಸಬೇಕು, ಏನಾದರೂ ಆಹಾರವಾದರೂ ಸೇವಿಸಲೇಬೇಕು, ಸೇವಿಸದೆ ಹೋಗಾಗಿಲ್ಲ. ಹಾಗೇನಾದರೂ ಅವರು ತಗೊಳ್ಳದೆ ಹೋದರೆ ಆ ಮನೆಗೆ ಶ್ರೇಯಸ್ಸಾಗೋದಿಲ್ಲ. ಆದ್ರಿಂದಲೇ ನೋಡಿ, ಹಿಂದಿನ ಕಾಲದಿಂದನೂ ಮನೆಯಲ್ಲಿ ಏನಿರುತ್ತೋ ಬಿಡುತ್ತೋ ಬಂದವ್ರಿಗೆ ಏನಾದರೂ ಮಾಡಿಕೊಡ್ಬೇಕು. ಒಂದು ಪಾನಕ ಮಾಡಿಕೊಡೋಣ, ನಮ್ಮ ಮನೇಲಿ ಸಕ್ಕರೆ ಇಲ್ಲ ಅಂದರೆ ಪಕ್ಕದ ಮನೆಯಿಂದ ಇಸ್ಕೊಂಡು ಬಂದು ಪಾನಕ ಮಾಡಿಕೊಟ್ಬಿಡ್ತಾಯಿದ್ವಿ. ಚಹಾ ಮಾಡ್ಕೊಳ್ಬೇಕು, ನಮ್ಮ ಮನೇಲಿ ಚಹಾ ಪುಡಿ ಇಲ್ಲ, ಪಕ್ಕದ ಮನೆಯಿಂದ ಇಸ್ಕೊಂಬಂದು ಮಾಡಿಕೊಟ್ಬಿಡ್ತಾಯಿದ್ವಿ. ನೋಡಿದ್ದೀವಿ ನಾವು ಹಿರಿಯರೆಲ್ಲ ಆ ರೀತಿಯಾಗಿ ಮಾಡಿರೋದನ್ನು. ಈ ರೀತಿಯಾಗಿ ಅತಿಥಿ ಸತ್ಕಾರ ಮಾಡಿದ ಮೇಲೆ ಅವರಿಗೆ ಒಳ್ಳೆಯ ಊಟವನ್ನು ಕೊಟ್ಟು ಆಹಾರವನ್ನು ಕೊಟ್ಟಾದಮೇಲೆ ಪರಸ್ಪರ ನಮ್ಮ ಕಷ್ಟಗಳನ್ನು ಅವ್ರಿಗೆ ಹೇಳ್ಕೊಳ್ಳೋದು, ಅವ್ರ ಕಷ್ಟವನ್ನು ನಾವು ಕೇಳ್ಕೊಳ್ಳೋದು, ಅಥವಾ ಆನಂದವಾಗಿ ಏನೋ ಒಂದು ಮಾತನಾಡೋದು, ಸ್ವಲ್ಪ ಸಮಯ ಅವ್ರ ಜೊತೆ ಕೂತ್ಕೊಂಡು ಕಳೆಯೋದು. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಆರಾಮವಾಗಿದ್ದಾರಾ, ಅವ್ರ ಕಷ್ಟಗಳನ್ನು ವಿಚಾರಿಸ್ಕೊಳ್ಳೋದು. ದಿನ ಭೇಟಿ ಆಗ್ತಾಯಿದ್ರೆ ಅಷ್ಟೆಲ್ಲ ಬೇಕಾಗಿಲ್ಲ. ಆವಾಗವಾಗ ಭೇಟಿ ಆದರೆ ಇಷ್ಟೆಲ್ಲ ವಿವರಣೆಗಳು ಬೇಕಾಗುತ್ತೆ. ಅದಾದ ನಂತರ ಅವರು ಹೋಗಿ ಬರ್ತೀವಿ ಅಂತ ಹೇಳುವಾಗ ನಾವು ಕೂಡ ಎದ್ದು ನಿಲ್ಲಬೇಕು. ಎದ್ದು ನಿಂತು ಒಂದೆರಡು ಹೆಜ್ಜೆ ಹೋಗಿ ಅವರ ಬಾಗಿಲನ್ನು ದಾಟೋವರೆಗೂ ಅಲ್ಲಿದ್ದು ಅವರನ್ನು ಕಳಿಸ್ಕೊಟ್ಟು ಬರೋದು ವಾಡಿಕೆ. ಅದೇ ಹೆಣ್ಮಕ್ಳನ್ನು ಕಳಿಸ್ಕೊಡುವಾಗ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ದಕ್ಷಿಣೆಯನ್ನಿಟ್ಟು ಕೂಡ ಕೊಡ್ತಾರೆ ಕೆಲವರು. ಕೊಟ್ಟು ಮತ್ತೆ ಬನ್ನಿ ನೀವು ಅಂತ ಹೇಳಿ ಕಳಿಸ್ತಾರೆ, ಹೋಗಿ ಬನ್ನಿ ಅಂತ. ನೋಡಿ, ಆ ರೀತಿಯಾಗಿ ಅತಿಥಿಗಳು ಹೆಚ್ಚೆಚ್ಚು ಯಾರ ಮನೆಗೆ ಹೋಗ್ತಾರೋ ಆ ಮನೆಯ ಶೋಭೆ ಹೆಚ್ಚತ್ತಂತೆ. ಅದಕ್ಕೆ ಅತಿಥಿಗಳನ್ನು ನಾವು ಆಹ್ವಾನಿಸೋದು. ಎಲ್ಲಿಗೆ ಮನುಷ್ಯರು ಹೋಗೋದಿಲ್ಲ ಹೇಳಿ? ಸ್ಮಶಾನಕ್ಕೆ ಮಾತ್ರ ಹೋಗೋದಿಲ್ಲ. ಹಾಗೆ ಯಾರ ಮನೆಗೆ ಯಾರು ಹೋಗೋದಿಲ್ವೋ, ಯಾರ ಮನೆಗೆ ಯಾರನ್ನು ಇನ್ವೈಟ್ ಮಾಡಿ ಸತ್ಕಾರ ಮಾಡೋದಿಲ್ವೋ ಆ ಮನೆ ಸ್ಮಶಾನದ ಹಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲಿಗೆ ಹೆಚ್ಚು ಜನ ಹೋಗ್ತಾರೆ ಹೇಳಿ? ದೇವಸ್ಥಾನಗಳಿಗೆ. ಆ ಮನೆಗೆ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ದೇವಾಲಯ ಆಗಿಬಿಡುತ್ತೆ, ಅದೊಂದು ದೇವಸ್ಥಾನ ಆಗಿಬಿಡುತ್ತೆ, ಅದೊಂದು ಪುಣ್ಯಕ್ಷೇತ್ರ ಆಗುತ್ತೆ. ಹಾಗಾಗಿ ಮನೆಯಲ್ಲಿರುವ ಗೃಹಸ್ಥರು ಅವರ ಮನೆಯನ್ನು ದೇವಾಲಯನೂ ಮಾಡ್ಕೊಳ್ಬೋದು, ಸ್ಮಶಾನವನ್ನು ಮಾಡ್ಕೊಳ್ಬೋದು. ಅನ್ನಿಸ್ಬೋದು, ಏನೋ ಜನ ಬಂದುಬಿಟ್ರೆ ಆಗೋಗ್ಬಿಡುತ್ತಾ ಅಂತ. ಅವರಿಗೊಂದು ಟೈಮ್ ಇರಲ್ಲ, ಬರ್ತಾರೆ. ಇಲ್ಲ,
ಇದೆಲ್ಲವೂ ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಿರುವಂತಹ ಒಂದು ಪಾಠ, ಒಂದು ನಿಯಮ. ಅದರಲ್ಲಿ ಚಾಯ್ಸ್ ಅಥವಾ ನನ್ನ ಒಪಿನಿಯನ್ ಏನು ಅಂತ ಕೇಳೋದಕ್ಕೆ ಅವ್ರು ಅವಕಾಶನೇ ಕೊಡೋದಿಲ್ಲ. ಯಾಕಂದರೆ ಅವ್ರು ಇದನ್ನೆಲ್ಲ ಮಾಡಿ ಬಿಟ್ಟು ಮಾಡದೆ ಎಲ್ಲ ನೋಡಿ ಪ್ರಯತ್ನ ಮಾಡಿ ಆಗಿ ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್ 5,000 ವರ್ಷಗಳಲ್ಲಿ ಎಲ್ಲವನ್ನು ಮಾಡಿ ನೋಡಿ ನಮಗೆ ಈ ರೀತಿ ಇದ್ದರೆ ನೀವು ಹೀಗಿರ್ತೀರಾ ಅಂತ ಹೇಳಿದ್ದಾರೆ. ಅದರಿಂದ ನಾವು ಅವರು ಹೇಳಿಕೊಟ್ಟದನ್ನು ಪ್ರಶ್ನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಅಪಾರವಾದ ನಂಬಿಕೆ ನಮಗಿರಬೇಕು. ನೋಡಿ, ಚಿಕ್ಕ ವಯಸ್ಸಲ್ಲಿ ನಾವೇನಾದರೂ ಅಜ್ಜಿ ತಾತನ ಹಿರಿಯರನ್ನು ಕೇಳಿದ್ರು ಅವ್ರು ಅದೇ ಹೇಳ್ತಿದ್ರು, ದೊಡ್ಡವ್ರು ಏನು ಹೇಳ್ತಾರೋ ಅದು ಮಾಡು, ನೀನೇನು ಪ್ರಶ್ನೆ ಮಾಡಬೇಕಾಗಿಲ್ಲ. ಆದರೆ ಇನ್ಕ್ವಿಸಿಟಿವ್ನೆಸ್ ಇರ್ತಾಯಿತ್ತು, ನಾವು ಅದನ್ನು ಏನು ಅಂತ ತಿಳ್ಕೊಳ್ಬೇಕು ಯಾಕೆ ಅಂತ. ಅದು ಬೆಳೀತಾ ಬೆಳೀತಾ ನಮಗೂ ಕೂಡ ಅರ್ಥ ಆಯಿತು, ಅನುಭವಕ್ಕೂ ಬಂತು. ಆದ್ದರಿಂದ ಅತಿಥಿ ಸತ್ಕಾರ ಅನ್ನೋದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಸಂತೋಷವನ್ನು ತಂದುಕೊಡುವಂಥದ್ದು. ನಾವು ಆಗಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಗಿವಿಂಗ್ ಗಿವ್ಸ್ ಮೋರ್ ಹ್ಯಾಪಿನೆಸ್ ದ್ಯಾನ್ ಟೇಕಿಂಗ್. ಕೊಡೋದ್ರಿಂದ ಏನು ಕೊಡ್ತೀವಿ ಅಥವಾ ಕೊಡೋದ್ರಿಂದ ನಮ್ಗೆ ಹೆಚ್ಚು ಸಂತೋಷ ಸಿಗುತ್ತೆ, ನಾವು ಪಡ್ಕೊಳ್ಳೋದಕ್ಕಿಂತ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ. ಈ ಅನುಭವ ತಮಗೂ ಆಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ಮುಂದೇನಾದರೂ ಅತಿಥಿ ಸತ್ಕಾರ ಮಾಡೋದನ್ನು ಬಿಡಬೇಡಿ. ಇಷ್ಟು ದಿನ ಮಾಡಿಲ್ಲ ಅಂದರೆ ಗೊತ್ತಿರಲಿಲ್ಲ, ಪರವಾಗಿಲ್ಲ. ಆದರೆ ಇನ್ನು ಮುಂದೇನಾದರೂ ರೂಢಿಸ್ಕೊಳ್ಬೋದಲ್ವ, ಅದನ್ನು ರೂಢಿಸ್ಕೊಳ್ಳೋಣ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ. ನಮಸ್ತೆ.